ಬಿಗ್ ಬಾಸ್ ಸೀಸನ್ 11 ಫೈನಲ್ ವೀಕ್ಗೆ ಕಾಲಿಟ್ಟಿರುವಂತಹ ರಜತ್ಗೆ ಟ್ರೋಲ್ ಪೇಜ್ ತಲೆಬಿಸಿ ಶುರುವಾಗಿದೆ. ಮಾಜಿ ಗೆಳತಿಯ ಜೊತೆಗಿನ ರಜತ್ ಫೋಟೋಗಳು ವೈರಲ್ ಆಗ್ತಾ ಇವೆ. ಅಷ್ಟೇ ಅಲ್ಲ, ರಜತ್ ಪತ್ನಿ ಅಕ್ಷಿತಾ ಬಳಿ ಫೋಟೋ ಡಿಲೀಟ್ ಮಾಡೋಕೆ ಹಣಕ್ಕೆ ಡಿಮ್ಯಾಂಡ್ ಕೂಡ ಇಡಲಾಗಿತ್ತಂತೆ. ಈ ಬಗ್ಗೆ ಟ್ರೋಲ್ ಪೇಜ್ಗಳ ವಿರುದ್ಧ ಬೆಂಗಳೂರು ಪಶ್ಚಿಮ ವಿಭಾಗ ಸೈಬರ್ ಠಾಣೆಯಲ್ಲಿ ರಜತ್ ಪತ್ನಿ ಅಕ್ಷಿತಾ ದೂರನ್ನ ದಾಖಲಿಸಿದ್ದಾರೆ. 10ಕ್ಕೂ ಹೆಚ್ಚು ಟ್ರೋಲ್ ಪೇಜ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಸದ್ಯ ಫೋಟೋಸ್ ಡಿಲೀಟ್ ಆಗಿವೆ. ಕನ್ನಡ ಬಿಗ್ ಬಾಸ್ ಸೀಸನ್ 11 ಫೈನಲಿಸ್ಟ್ ಆಗಿದ್ದಾರೆ ರಜತ್. ಮಾಜಿ ಗೆಳತಿಯ ಜೊತೆಗಿದ್ದಂತಹ ರಜತ್ ಫೋಟೋನ ಈಗ ಕೆಲವು ಟ್ರೋಲ್ ಪೇಜ್ಗಳು ವೈರಲ್ ಮಾಡಿದ್ವು. ಇಬ್ಬರ ಫೋಟೋನ ಅಪ್ಲೋಡ್ ಮಾಡಿದ್ವು. ಫೋಟೋ ಡಿಲೀಟ್ ಮಾಡುವಂತೆ ರಜತ್ ಪತ್ನಿ ಅಕ್ಷಿತಾ ಅವರಿಗೆ ಮೆಸೇಜ್ ಮಾಡಿದ್ರಂತೆ ಟ್ರೋಲ್ ಪೇಜಸ್ಗಳಿಗೆ. ಆದ್ರೆ ಫೋಟೋ ಡಿಲೀಟ್ ಮಾಡೋಕೆ ಆ ಟ್ರೋಲ್ ಪೇಜ್ನವರು ಹಣಕ್ಕೆ ಡಿಮ್ಯಾಂಡ್ ಇಟ್ರು ಅನ್ನೋದು ಅಕ್ಷಿತಾ ಮಾಡ್ತಾ ಇರುವಂತಹ ಆರೋಪ. ಅಪರಿಚಿತ ವ್ಯಕ್ತಿ ನೀಡಿದ UPI ಐಡಿಗೆ ಅಕ್ಷಿತಾ ಹಣ ಕೂಡ ಟ್ರಾನ್ಸ್ಫರ್ ಮಾಡಿದ್ರು. ಆದ್ರೆ ಹಣ ಹಾಕಿದ ಬಳಿಕನೂ ಬೇರೆ ಟ್ರೋಲ್ ಪೇಜ್ನಲ್ಲಿ ಫೋಟೋನ ಅಪ್ಲೋಡ್ ಮಾಡಲಾಗಿತ್ತು. ಫೋಟೋ ಡಿಲೀಟ್ ಮಾಡೋಕೆ ಮತ್ತೆ ಹಣವನ್ನ ಡಿಮ್ಯಾಂಡ್ ಮಾಡಿದ್ದಾರೆ. ಹಾಗಾಗಿ ಟ್ರೋಲ್ ಪೇಜ್ಗಳ ಕಾಟಕ್ಕೆ ಬೇಸತ್ತು ಅಕ್ಷಿತಾ ಸೈಬರ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಪಶ್ಚಿಮ ವಿಭಾಗ ಠಾಣೆಯಲ್ಲಿ ರಜತ್ ಪತ್ನಿ ಅಕ್ಷಿತಾ ಕಂಪ್ಲೇಂಟ್ ದಾಖಲಾದ ಮೇಲೆ 10ಕ್ಕೂ ಹೆಚ್ಚು ಟ್ರೋಲ್ ಪೇಜ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದಾದ ಬಳಿಕ ಫೋಟೋಗಳನ್ನ ಆ ಟ್ರೋಲ್ ಪೇಜ್ಗಳು ಡಿಲೀಟ್ ಮಾಡಿದ್ದಾವೆ. ಫೋಟೋ ಅಪ್ಲೋಡ್ ಮಾಡಿದಂಥ ಅಕೌಂಟ್ ಕೂಡ ಡಿಆಕ್ಟಿವ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತದೆ. ಸದ್ಯ ಯಾವ ಟ್ರೋಲ್ ಪೇಜ್ನವರು ಬ್ಲಾಕ್ ಮೇಲ್ ಮಾಡಿದ್ರೋ ಅವರಿಗಾಗಿ ಪೊಲೀಸರು ಶೋಧ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.